ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿಕೆ ಸ್ಟುಡಿಯೋ. ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ನಾನು ಓಡಿಸ್ತಾ ಇರೋಂತ ಗಾಡಿ ಟಿವಿಎಸ್ ರೈಡರ್. ಸಕಾಲಿದೆ ಗಾಡಿ. ಫಸ್ಟ್ ಇಂಪ್ರೆಷನ್, ಸೀಟ್ ನ ಒಂದು ಕಂಫರ್ಟ್, ಮತ್ತೆ ಗಾಡಿ ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ. ಗಾಡಿಯ ಬಗ್ಗೆ ಮಾತಾಡೋದಾದ್ರೆ ನಾವು 125cc 11.2 bhp 11.2 Nm ಆಫ್ ಟಾರ್ಕ್ ಜನರೇಟ್ ಮಾಡುತ್ತೆ. ಟಾಪ್ ಸ್ಪೀಡ್ 100 ಅಂತ ಹೇಳ್ತಾರೆ. ನೋಡೋಣ ಇದರಲ್ಲಿ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಮುಂದಕ್ಕೆ ಹೋಗ್ತಾ ಹಂಗೆ ನೋಡೋಣ ನಾವು. ಹಾಗೆ ಈ ಗಾಡಿಯ ಪರ್ಫಾರ್ಮೆನ್ಸ್ ಸಹ ನಾವು ಚೆಕ್ ಮಾಡೋಣ. ಸೊ ಇದರಲ್ಲಿ 2 ಮೋಡ್ ಇದೆ. ಇಲ್ಲಿ ನೋಡೋದಾದ್ರೆ ಇಕೋ ಮೋಡ್ ಇದೆ ಮತ್ತೆ ಪವರ್ ಮೋಡ್ ಇದೆ. ಹ್ಯಾಂಡಲ್ ಬಾರ್ ಅಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ಸಿಂಗಲ್ ಸಿಲಿಂಡರ್ 125cc, ಅದು ಟಿವಿಎಸ್ ಗಾಡಿ ಸಹ ಆಗಿದೆ. ವೈಬ್ರೇಷನ್ಸ್ ಕತೆ ಇರೋದು ಬೇಡ, ಸ್ವಲ್ಪ ವೈಬ್ರೇಷನ್ಸ್ ಇದ್ದೇ ಇರುತ್ತೆ. ಇನ್ನು ಇದಕ್ಕೆ ಇರುವಂತದ್ದು 5 ಸ್ಪೀಡ್ ಗೇರ್ ಬಾಕ್ಸ್. ಆರನ್ ಪರವಾಗಿಲ್ಲ. ಮತ್ತೆ ಇದರಲ್ಲಿ ಇನ್ನೊಂದು ಏನಪ್ಪಾ ಆಪ್ಷನ್ ಅಂದ್ರೆ ಗಾಡಿಯನ್ನ ಸ್ಟಾಪ್ ಮಾಡಿದಾಗ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಇಂಟೆಲಿ ಗೋ ಅಂತ ಹೇಳ್ತಾರೆ. ಬ್ರೇಕಿಂಗ್ ಸ್ವಲ್ಪ ಸ್ಪಾಂಜ್ ಆಗಿದೆ. ಫ್ರಂಟ್ ಬ್ರೇಕ್ ಡಿಸ್ಕ್ ಅಂತ ಹೇಳಿದ್ರು ಸಹ ಡ್ರಮ್ ಬ್ರೇಕ್ ತರ ಹಿಡಿಯುತ್ತೆ. ಸೊ ಅಷ್ಟು ಶಾರ್ಪ್ ಇಲ್ಲ ಬ್ರೇಕ್ಸ್. ಓಕೆ, ಇದು ಗಾಡಿಯ ಒಂದು ವ್ಯೂ ನೋಡ್ತಾ ಇರಬಹುದು. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಹಾಗೆ ಫ್ರಂಟ್ ಟೈರ್ ನೋಡೋದಾದ್ರೆ 70 ಇಂಚ್ ಟೈರ್ ಕೊಟ್ಟಿದ್ದಾರೆ. ಓಕೆ, ಫ್ರಂಟ್ ಬಂದು 70 ಇಂಚ್ ಟೈರ್ ಆಗಿದೆ. 80 ಬಾರ್ 100 ಸೆಕ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ನಾವು ನೋಡೋದಾದ್ರೆ ಟಿವಿಎಸ್ ಅವ್ರದೇ ಟೈರ್ಸ್ ಕೊಟ್ಟಿರುವಂತದ್ದು 100 ಬಾರ್ 90 ಸೆಕ್ಷನ್, 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ಈ ತರ ಒಂದು ಲುಕ್ ಇದೆ. ಹಾಲೋಜನ್ ಇಂಡಿಕೇಟರ್ಸ್, LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ನೋಡೋದಾದ್ರೆ ನಾವು ಇಲ್ಲಿ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. LED ಸೆಟಪ್ ಇದೆ, ಜೊತೆಗೆ DRL ಅಲ್ಲೂ ಸಹ ಇದೆ. ಮತ್ತೆ ಬ್ಯಾಕ್ ಡ್ರಮ್ ಬ್ರೇಕ್. ಸೊ ಇಂಜಿನ್ ನೋಡೋದಾದ್ರೆ 125cc 11 bhp ಮತ್ತೆ 11 Nm ಆಫ್ ಟಾರ್ಕ್ ಇದೆ. ಇನ್ನು ಹೆಚ್ಚಾಗಿ ಹೇಳುವಂತದ್ದು ಏನೂ ಇಲ್ಲ ಇದರಲ್ಲಿ. ಫ್ರಂಟ್ ಅಲ್ಲಿ ನೋಡೋದಾದ್ರೆ ಡ್ಯಾಶ್ ಈ ರೀತಿ ಕಾಣಿಸುತ್ತೆ. ಕೀ ಆನ್ ಮಾಡಿದಾಗ ಈ ರೀತಿ ನೋಡ್ಸುತ್ತೆ. ಗೇರ್ ಶಿಫ್ಟ್ ಇಂಡಿಕೇಟರ್ ಇದೆ, ಸ್ಪೀಡೋಮೀಟರ್ ಇದೆ, RPM ಮೀಟರ್ ಇದೆ, ಟೈಮ್ ನೋಡ್ಸುತ್ತೆ. ಅದ್ರ ಜೊತೆಗೆ ನಮಗೆ ಓಡೋಮೀಟರ್, ಟ್ರಿಪ್ ಎಲ್ಲ ಇದೆ. ಮತ್ತೆ ಈ ಕಡೆ ನೋಡೋದಾದ್ರೆ ನಾವು ಸೇರಲ್ಲಿ ಐ ಬೀಮ್, ಲೋ ಬೀಮ್ ಇದೆ, ಪಾಸ್ ಸ್ವಿಚ್ ಇದೆ, ಹಾಗೆ ಇಂಡಿಕೇಟರ್ ಆರನ್ ಈ ಕಡೆ ಇದೆ. ಸೊ ಈ ಕಡೆ ನಮಗೆ ಪವರ್ ಮೋಡ್ ಮತ್ತೆ ಇಕೋ ಮೋಡ್ ಗೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಟಾರ್ಟ್ ಮಾಡೋದಕ್ಕೆ ಸೀಟ್ ಮಾತ್ರ ಸಖತ್ ಸಾಫ್ಟ್ ಆಗಿದೆ, ಕಂಫರ್ಟ್ ಆಗಿದೆ ಸೀಟು. ಸೊ ಆರಾಮಾಗಿ ಸಿಟಿ ರೈಡ್ ಗೆ ಒಳ್ಳೆ ಕಂಫರ್ಟ್ ಇದೆ ಗಾಡಿಯಲ್ಲಿ. ಗಾಡಿಯ ಫಿಟ್ ಅಂಡ್ ಫಿನಿಶ್ ಸಹ ಚೆನ್ನಾಗಿದೆ. ಒಳ್ಳೆ ಫಿಟ್ ಅಂಡ್ ಫಿನಿಶ್ ಇದೆ ಗಾಡಿಯಲ್ಲಿ. ಪ್ಲಾಸ್ಟಿಕ್ ಟ್ಯಾಂಕ್, 10 ಲೀಟರ್ ಫ್ಯೂಲ್ ಕೆಪಾಸಿಟಿ ಇದೆ. ಆನ್ ಆವರೇಜ್ ಕಂಪನಿ ಕ್ಲೈಮ್ ಮಾಡೋದ್ರ ಪ್ರಕಾರ 55 ಮೈಲೇಜ್ ಅಂತ ಇದೆ. ಸೊ 55 ಮೈಲೇಜ್ ಕೊಟ್ಟರು ಸಹ ಇದು ಆನ್ ಆವರೇಜ್ 550 ಕಿಲೋಮೀಟರ್ಸ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕ್ ಗೆ. ತುಂಬಾ ಸೈಲೆಂಟ್ ಸ್ಟಾರ್ಟ್ ಆಗುತ್ತೆ, ತುಂಬಾ ಬೇಸಿ ಆಗಿದೆ. ಓಕೆ, ಬನ್ನಿ ಸ್ನೇಹಿತರೆ, ಈಗ ಟಾಪ್ ಸ್ಪೀಡ್ ರನ್ ಮಾಡೋಣ. ಸೊ ಪವರ್ ಮಾಡಲ್ ಇದೆ. ಸೊ ಖಾಲಿ ಸ್ಟ್ರೆಚ್ ಇದೆ, ಯಾವ ಗಾಡಿಗಳು ಬರ್ತಾ ಇಲ್ಲ. ಸೊ ಅದರಿಂದ ಈ ಒಂದು ಸ್ಟ್ರೆಚ್ ಮಾಡೋಣ. ಈಸಿ ಆಗಿ ಹೋಗ್ಬಿಡುತ್ತೆ. 80 ಮೇಲೆ ಹೋಗೋದಕ್ಕೆ ಸ್ವಲ್ಪ ಒದ್ಲಾಡತ್ತೆ ಗಾಡಿ. ಇಂಜಿನ್ ಸಾಕು ಅಂತ ಹೇಳುತ್ತೆ 80 ಮೇಲೆ ಹೋಗೋದಕ್ಕೆ, ತಡೆಯಲ್ಲ. ಬಟ್ ನೋಡೋದಾದ್ರೆ ಇಲ್ಲಿ 5th ಗೇರ್ ಅಲ್ಲಿ ಆರಾಮಾಗಿ 45-50 ಸ್ಪೀಡ್ ಅಲ್ಲಿ ಕ್ರೂಸ್ ಮಾಡಬಹುದು. ನಾಕಿಂಗ್ ಇಲ್ಲ. ಸಿಟಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಸೊ ಬೆಂಗಳೂರಲ್ಲಿ ಆನ್ ರೋಡ್ ಪ್ರೈಸ್ ಇದ್ರದ್ದು 1 ಲಕ್ಷ ಇದೆ. ಆಕ್ಸರೀಸ್ ಎಲ್ಲ ಸೇರಿ ಹತ್ತತ್ರ ಒಂದು 30ವರೆಗೂ ಆಗ್ಬಹುದು. ಸೊ ಈ ಗಾಡಿನ ತಗೋಬಹುದು ಅಂದ್ರೆ ಎಸ್, ನನಗೆ ಒಂದು ಸ್ಪೋರ್ಟಿ ಫೀಲ್ ಬೇಕು ಗಾಡಿಯಲ್ಲಿ, ಬಜೆಟ್ ಅಲ್ಲಿ ಇರಬೇಕು, ನನಗೆ ಒಂದು ಒಳ್ಳೆ ನಮ್ಮ ಭಾರತ ದೇಶದ ಬ್ರ್ಯಾಂಡ್ ಆಗಿರ್ಬೇಕು ಅನ್ನೋ ಯೋಚನೆ ಮಾಡುವಂತವ್ರಿಗೆ 100% ಈ ಗಾಡಿ ತಗೋಬಹುದು. ಸೊ ಇದಕ್ಕೆ ಸರ್ವಿಸ್ ಚಾರ್ಜ್ ಅಷ್ಟೇ ಆನ್ ಆನ್ ಆವರೇಜ್ 1000 ರಿಂದ 1500 ರೂಪಾಯಿ ಒಳಗಡೆ ಇರುತ್ತೆ. ಇದಕ್ಕೆ ಡೈರೆಕ್ಟ್ ಕಾಂಪಿಟೇಟರ್ ಆಗಿರುವಂತದ್ದು ಈಗ ಸದ್ಯಕ್ಕೆ ಪಲ್ಸರ್ NS 125cc ಹೊಸದಾಗಿ ಲಾಂಚ್ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ಸೆಗ್ಮೆಂಟ್ ಗೆ, ಈ ಒಂದು ಸ್ಪೋರ್ಟಿ ಫೀಲ್ ಗೆ ಇನ್ನೊಂದು ಸ್ಪೋರ್ಟಿ ನೇಕಡ್ ಬೈಕ್ ಕಂಪ್ಯಾರಿಸನ್ ಅಲ್ಲಿ NS 125 ಬರುತ್ತೆ. ಸೊ ನೋಡಿದ್ರಲ್ವಾ? ಓಕೆ ಸ್ನೇಹಿತರೆ, ನಿಮ್ಗೆ ಏನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಹೊಸಬ್ರಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.